ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ಹಲ್ವಾ ಮಾಡುವ ಅಂತ ನಾನು ಬರ್ತ್ಡೇ ಸ್ಪೆಷಲಾಗಿ ಬಾಂಬೆ ಹಲ್ವಾ ಅಂತಾರೆ, ಮತ್ತು ದೇವಸ್ಥಾನದಲ್ಲೆಲ್ಲ ಪ್ರಸಾದಕ್ಕೆ ಕೊಡ್ತಾರಲ್ಲ, ಸೊ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಕಾಜುನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಲೋಟ ತೊಗೊಂಡಿದ್ದೀನಿ. ಸೇಮ್ ಲೋಟ, ಸೇಮ್ ಸೈಜು, ಸೇಮ್ ಅಳತೆ ಲೋಟ ತೊಗೊಂಡಿದ್ದೀನಿ. ಸೇಮ್ ಥರದ್ದು. 1 ಲೋಟದಲ್ಲಿ ಶುಗರು, 1 ಲೋಟದಲ್ಲಿ ಕಾರ್ನ್ಫ್ಲೋರು, 1 ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ. ಒಂದು 5 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಈಗ 1 ಲೋಟ ಶುಗರ್ ಸಾಕಾಗಲ್ಲ, 2 ಲೋಟ ಶುಗರ್ ಹಾಕಬೇಕು. ಸೊ ಅದಕ್ಕೆ ಸೇಮ್ ಲೋಟ ಇಲ್ಲ, ಅದಕ್ಕೋಸ್ಕರ ನಾನು 1 ಲೋಟ ತೊಗೊಂಡಿದ್ದೀನಿ. ಈಗ ಮಾಡೋವಾಗ ನಾನು ಹೇಳ್ಕೊಡ್ತೀನಿ. ಇದು ನೀರು 3 ಲೋಟ ಅಷ್ಟು ಬೇಕಾಗುತ್ತೆ. ಈಗ ದಪ್ಪ ಇರೋವಂಥ ಪ್ಯಾನ್ ಇಟ್ಕೊಂಡು ಅದಕ್ಕೆ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಲೋಟ ಶುಗರ್ ಆ್ಯಡ್ ಮಾಡ್ಕೊಂಡಾಯಿತು. ಇನ್ನೊಂದು ಲೋಟ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಅದೇ ಲೋಟದಲ್ಲಿ 2 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಸಿ ಆಗಲಿಕ್ಕೆ. ಇನ್ನೊಂದು ಲೋಟ, 3 ಲೋಟ ಅಂತ ಹೇಳಿದ್ನಲ್ಲ ನೀರು ನಾನು, ಇನ್ನೊಂದು ಲೋಟ ಬಂದುಬಿಟ್ಟು ಹಂಗೆ ಇಟ್ಕೊಳ್ಳೋಣ. ಈಗ ಹೇಳ್ತೀನಿ ಇನ್ನೊಂದು ಲೋಟ ಏನಕ್ಕೆ ಅಂತ. ಇದೀಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಕಾರ್ನ್ಫ್ಲೋರ್ 1 ಲೋಟ ತೊಗೊಂಡಿದ್ದೀವಲ್ಲ ಪೌಡ್ರು, ಕಾರ್ನ್ಫ್ಲೋರ್ ಪೌಡ್ರು, ಅದನ್ನು 1 ಲೋಟ ನೀರು 3 ಲೋಟದಲ್ಲಿ 2 ಲೋಟ ನಾವು ಶುಗರ್ಗೆ ಹಾಕ್ಕೊಂಡಿದ್ದೀವಿ. ಇನ್ನೊಂದು ಲೋಟ ನೀರು ಹಂಗೆ ಇದೆ. ಕಾರ್ನ್ಫ್ಲೋರ್ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ನಾನು. ಆ 1 ಲೋಟ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. 3 ಲೋಟ ನೀರು, 1 ಲೋಟ ಕಾರ್ನ್ಫ್ಲೋರು, 2 ಲೋಟ ಶುಗರು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಯಾಕಪ್ಪ ಅಂದರೆ ಗಂಟಾಗ್ದಿರ, ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಪೌಡ್ರನ್ನ ಒಲೆ ಮೇಲಕ್ಕೆ ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಕಾರ್ನ್ಫ್ಲೋರ್ ಅಂದರೆ ಜೋಳದಿಟ್ಟು. ಯಾವುದೇ ಹೋಲ್ಸೇಲ್ ಅಂಗಡಿಯಲ್ಲಿ, ಡಿ ಮಾರ್ಟಲ್ಲಿ, ವಿಶಾಲ್ ಮಾರ್ಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ನೀವು ಕಾರ್ನ್ಫ್ಲೋರ್ ಅಂತ ಕೇಳಿದ್ರೆ ಅವರೇ ಕೊಡ್ತಾರೆ. ಸೊ ಇದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಒಲೆ ಮೇಲೆ ಇಟ್ಕೊಂಡಿರೋ ಅಂಥದ್ದು ಶುಗರು ಏನಿದೆ ಅದೆಲ್ಲ ಸ್ವಲ್ಪ ಕರಗಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶುಗರೆಲ್ಲ ಕರಗಿದ್ದಾದಮೇಲೆ ನಾವು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಶುಗರೆಲ್ಲ ಕರಗಿದೆ, ನೋಡ್ಬೋದು ನೀವು, ನೋಡಿದ್ರಲ್ವ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಕಾರ್ನ್ಫ್ಲೋರ್ನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಕೈ ಬಿಡ್ದಂಗೆ ನಿಧಾನವಾಗಿ ತಿರುಗಿಸ್ಕೊಂಡು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ತಿರುಗಿಸ್ಕೊತಾ ಇರಬೇಕು, ಯಾಕಂದರೆ ಬಿಡೋ ಆಗಿಲ್ಲ. ಕಾರ್ನ್ಫ್ಲೋರು ಉಂಡೆ ಥರ ಆಗಿಬಿಡುತ್ತೆ, ಗಂಟಾಗಿಬಿಡುತ್ತೆ. ಸೊ ಹಂಗಾಗಿ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ನಿಧಾನವಾಗಿ ತಿರುಗಿಸ್ಕೊಡ್ತಾ ಇರಬೇಕು, ಇಲ್ಲ ಅಂದರೆ ಹಾಳಾಗಿಬಿಡುತ್ತೆ, ಅಂದರೆ ಹಲ್ವಾ ಬರೋದಿಲ್ಲ ಸರಿಯಾಗಿ. ನೋಡಿದ್ರಲ್ಲ, ಸ್ವಲ್ಪ ಗಂಟು ಥರ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈಗ ನಾವು ಬಿಡ್ದಂಗೆ ಮಿಕ್ಸ್ ಮಾಡಿಕೊಂಡು, ನಾನು ಇದನ್ನು ಬಂದುಬಿಟ್ಟು ಫುಡ್ ಕಲರ್ ತೊಗೊಂಡಿದ್ದೀನಿ. ನೀವು ಇದನ್ನು ಯಾವ ಕಲರ್ ಬೇಕಾದರೂ ತೊಗೋಬೋದು. ಆರೆಂಜು, ಗ್ರೀನು, ತುಂಬ ವೆರೈಟೀಸ್ ಕಲರ್ಸ್ ಬರುತ್ತೆ. ಅದರಲ್ಲಿ ಯಾವ್ದು ಬೇಕಿದ್ರೆ ನಿಮಗೆ ಅದನ್ನು ತೊಗೋಬೋದು. ನಾನು ಬಂದುಬಿಟ್ಟು ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಈಗ ನಾವು ಕಲರೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲ ಹೊಂದ್ಕೊಳ್ಳೋ ಥರ ಕಲರು. ನಿಮ್ಮ ಮನೆಯಲ್ಲಿ ಎಲ್ಲೋ ಅಥವಾ ರೆಡ್ ಇದೆ ಅಂದರೆ ಎಲ್ಲೋ ಸ್ವಲ್ಪ, ರೆಡ್ ಸ್ವಲ್ಪ ಹಾಕ್ಕೊಂಡ್ರೂ ಕೂಡ ಆರೆಂಜ್ ಕಲರ್ ಬರುತ್ತೆ. ನಿಮಗೆ ಆಪ್ಷನಲ್ಲು ಕಲರು. ನಮ್ಮ ಮನೇಲಿ ಕಲರೇ ಇಲ್ಲ ಅಂತಂದರೂ ವೈಟ್ ಕಲರಲ್ಲೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನೀಗ ಇದು ಗಂಟೇನು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಕೈ ಬಿಡ್ದಂಗೆ ತಿರುಗಿಸ್ಕೊತಾ ಇದ್ದರೆ ಸ್ಟಾರ್ಟಿಂಗಿಂದನೇ ಗಂಟಾಗೋದಿಲ್ಲ, ಎಲ್ಲೂ ಕೂಡ ಗಂಟಿಲ್ಲ, ನೋಡ್ಬೋದು ನೀವು. ಈಗ ನಾನು ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ತುಪ್ಪ ಹೊಂದ್ಕೊಳ್ಳೋ ಥರ. ಒಟ್ಟಿಗೆ ಎಲ್ಲ ತುಪ್ಪನೂ ಆ್ಯಡ್ ಮಾಡ್ಕೊಳ್ಬೇಡಿ, ಸ್ವಲ್ಪ 2 ಸ್ಪೂನ್ ಈಗ ಆ್ಯಡ್ ಮಾಡಿಕೊಂಡು ಮತ್ತೆ 2 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ 1.5 ಸ್ಪೂನ್ನ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋಂಗಿದ್ರೆ ಒಂದು 6 ಸ್ಪೂನಷ್ಟು ತಗೊಳ್ಳಿ, ಇಲ್ಲ 5 ಸ್ಪೂನಷ್ಟು ತಗೊಳ್ಳಿ. ಈಗ ನಾನು ಹಚ್ಚಿಟ್ಕೊಂಡಿದ್ನಲ್ಲ ಕಾಜು, ಗೋಡಂಬಿ ಅಂತ ಕೂಡ ಕರೀತಾರೆ ಇದಕ್ಕೆ. ನಮ್ಮ ಕಡೆ ಎಲ್ಲ ಗೋಡಂಬಿ ಅಂತ ಕರೀತಾರೆ, ಊರುಗಳ ಕಡೆ ಎಲ್ಲ.
ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬಂದುಬಿಟ್ಟು ಇದು ವಾಟರ್ ಮಿಲನ್ ಸೀಡ್ಸು ಇದ್ರೂ ಕೂಡ ಅದನ್ನ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದಾದಮೇಲೆ ಸ್ವಲ್ಪ ಚೆನ್ನಾಗಿ ಇದು ಒಂದು ಅದಕ್ಕೆ ಬಂದಮೇಲೆ ಮತ್ತೆ 2 ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಳೋಣ. ಫಸ್ಟ್ ಹಾಕಿದ ತುಪ್ಪ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿತ್ತು, ಅಬ್ಸರ್ವ್ ಮಾಡ್ಕೊಂಡಿತ್ತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಅದು ತುಪ್ಪ ತಗೊಳ್ತಾ ಇದೆ ಅಂತಂದರೆ ಅದು ನಾವು ಆ್ಯಡ್ ಮಾಡಿದಾಗ ಅದು ಚೆನ್ನಾಗಿ ಅದರೊಳಗಡೆ ಮಿಕ್ಸ್ ಆಗ್ತಾಯಿದೆ ಅಂದರೆ ಇನ್ನೂ ಇದು ಅದಿನ್ನೂ ರೆಡಿ ಆಗಿಲ್ಲ ಅಂತ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನನಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಉಳಿದಿತ್ತು, ಸೊ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ತುಪ್ಪ ತಗೊಳ್ಳೋದಿಲ್ಲ. ಈಗ ನಮಗೆ ಹಲ್ವ ರೆಡಿ ಆಗ್ತಾ ಇರಬೇಕಾದ್ರೆ ತುಪ್ಪನ ಅದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ತುಪ್ಪ ಸೈಡಿಗೆಲ್ಲ ಹಂಗೆ ಉಳ್ಕೊಂಬಿಡುತ್ತೆ. ಅದಕ್ಕೆ ಹೇಳಿದ್ದು ನಾನು ಒಂದೇ ಸತಿ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ, ಮಧ್ಯ ಮಧ್ಯ ಮಾತ್ರ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಇದು ನೋಡಿದ್ರಲ್ಲ, ಪ್ಯಾನ್ಗೆ ಅಂಟ್ಕೋತಾ ಇಲ್ಲ, ಈ ಹಲ್ವಾ ಪ್ಯಾನ್ಗೆ ಅಂಟ್ಕೋತಾ ಇಲ್ಲ. ಈಗ ನೋಡಿ ನಾನು ಸ್ಪೂನ್ ಎತ್ತಿ ಮೇಲಿಂದ ಬಿಟ್ಟರೆ ನೋಡಿದ್ರಲ್ಲ ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಆಗ್ತಾಯಿದೆ. ಇದು ನೀಟಾಗಿ ಇದು ಫ್ಯಾನ್ ಬಿಡಬೇಕು, ಮತ್ತು ಇದು ತುಪ್ಪ ತಗೊಳ್ಳೋದಿಲ್ಲ. ಈಗ ನೀವು ಹಾಕಿದ್ರೂ ಸಮೇತ ಸೈಡಲ್ಲಿ ಹಂಗೆ ಉಳ್ಕೊಂಬಿಡುತ್ತೆ, ಇನ್ನು ತುಪ್ಪ ಅವಶ್ಯಕತೆ ಇರೋದಿಲ್ಲ. ನೋಡ್ಬೋದು ನೀವು, ಸೈಡ್ಗಳಲ್ಲಿ ತುಪ್ಪ ಅದಾಗದೇ ಬಿಡ್ತಾ ಇರುತ್ತೆ. ಈಗ ಇದು ರೆಡಿಯಾಗಿದೆ, ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ತುಪ್ಪ ಸೈಡ್ಗೆಲ್ಲ ಚೆನ್ನಾಗಿ ಬಿಡ್ತಿರಬೇಕು, ಪ್ಯಾನ್ಗೆ ಅಂಟ್ಕೋಬಾರ್ದು. ನಾನು ಬಾಳೆ ಎಲೆ ಇತ್ತು ಅಂದ್ಬಿಟ್ಟು ಬಾಳೆ ಎಲೆ ಹಾಕ್ಬಿಟ್ಟು ಸ್ಕ್ವೇರ್ ಶೇಪಲ್ಲಿರೋ ಅಂಥ ಕಂಟೈನರ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಸ್ಕ್ವೇರ್ ಶೇಪ್ ಯಾವುದಾದ್ರೂ ಬಾಕ್ಸ್ ಇದ್ದರೆ, ಮತ್ತು ಮಕ್ಕಳದ್ದು ಲಂಚ್ ಬಾಕ್ಸ್ ಇರುತ್ತಲ್ಲ, ತುಂಬ ಜನದ್ದು ಸ್ಕ್ವೇರ್ ಶೇಪ್ ಇರುತ್ತೆ, ಆ ಥರದ್ರಲ್ಲಿ ಕೂಡ ಹಾಕ್ಕೊಂಡು ನೀವು ತಣ್ಣಗಾಗಲಿಕ್ಕೆ ಬಿಡಬೇಕು. ಅದಕ್ಕೆ ಮುಂಚೆನೇ ಕಟ್ ಮಾಡೋದು ಆ ಥರ ಏನೂ ಮಾಡೋ ಹಾಗಿಲ್ಲ, ಹಾಳಾಗಿಬಿಡುತ್ತೆ. 1 ಕೋಟ್ ಹಾಕಾಯಿತು, ಇದನ್ನು ಸೆಟ್ ಮಾಡಿಬಿಟ್ಟೆ. ಮತ್ತು ಇನ್ನೂ ಮಿಕ್ಕಿದೆ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಬಿಟ್ಟು ನೀಟಾಗಿ ಬಾಕ್ಸ್ ಶೇಪ್ನ ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ಎಲ್ಲೂ ಉಂಡೆ ಉಂಡೆ ಥರ ಇರೋ ಥರ ಮಾಡ್ಕೊಳ್ಳೋದು ಬೇಡ, ಸ್ಪೂನಲ್ಲಿ ನೀಟಾಗಿ ತಗೊಂಡ್ರೆ ಆಯಿತು. ಈಗ ಇದು 4 ಅವರ್ ಬಿಟ್ಬಿಟ್ಟಿದ್ದೆ ನಾನು, ತಣ್ಣಗಾಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ಹಲ್ವಾ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ರೀ ಅಲ್ವಾ. ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ, ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಾನು ಬಾಳೆ ಎಲೆ ಹಾಕಿದ್ನಲ್ಲ ನೋಡಿ, ಅದು ಶೇಪ್ ಹಂಗೆ ಇದೆ. ನೀವು ಲಾಸ್ಟಲ್ಲಿ ತೆಗಿಬೇಕಾದ್ರೆ ಒಂದು ಪ್ಲೇಟ್ನ ಅದ್ರ ಮೇಲೆ ಹಾಕ್ಬಿಟ್ಟು ಉಲ್ಟಾ ಮಾಡಿಕೊಂಡ್ರೆ ಪ್ಲೇಟ್ ಮೇಲೆ ಬಂದುಬಿಡತ್ತೆ. ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಯಾಕಂದರೆ ತುಪ್ಪ ಸೈಡ್ಗೆಲ್ಲ ಹಂಗೆ ಇರುತ್ತಲ್ಲ ಲಾಸ್ಟಲ್ಲಿ ಹಾಕೋದು ನೀವು ಎಣ್ಣೆ ಅಥವಾ ತುಪ್ಪ ಏನೂ ಸ್ಪ್ರೆಡ್ ಮಾಡೋದು ಬೇಡ, ಬರೀ ಅದು ಮೋಲ್ಡ್ಗೆ ನಾವು ಇದನ್ನು ಹಾಕ್ಕೊಂಡ್ರೆ ಹಲ್ವಾನ ಅದೇ ಆರಾಮಾಗಿ ಎಣ್ಣೆ ಹಚ್ಚೋಷ್ಟು ಏನೂ ಇರೋದಿಲ್ಲ. ಮತ್ತು ನಾವು ತೆಗಿಬೇಕಾದ್ರೂ ಈಸಿಯಾಗಿ ಬಂದುಬಿಡುತ್ತೆ. ಶೇಪ್ ನಾವು ಯಾವ ಶೇಪ್ ಬಾಕ್ಸಲ್ಲಿ ಹಾಕಿದರೆ ಆ ಶೇಪಲ್ಲೇ ಇರುತ್ತೆ. ಅದು ಬಾಕ್ಸ್ ಶೇಪಲ್ಲಿ ಹಾಕ್ಕೊಂಡ್ರೆ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ, ಮತ್ತು ಕಟ್ ಮಾಡಿದ್ರೆ ಶೇಪು ಕರೆಕ್ಟಾಗಿ ಬಾಕ್ಸ್ ಶೇಪೇ ಬರುತ್ತೆ. ನೋಡಿದ್ರಲ್ವ ಹಲ್ವಾ ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಬರ್ತ್ಡೇ ಸ್ಪೆಷಲ್ಲು ಇವತ್ತು ನಾನು ಹಲ್ವಾ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ಕೊಂಡು ತಿಂದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ.